ಹೊನ್ನಾವರ ತಾಲೂಕಿನ ಖರ್ವಾ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ 101ನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಅದ್ದೂರಿಯಾಗಿ ಜರುಗಿತು. ದೀಪ ಪ್ರಜ್ವಲಿಸುವ ಮೂಲಕ ಶ್ರೀ ಗುತ್ತಿಕನ್ನಿಕಾ ನಗರದೇವಿ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಗೋವಿಂದ ನಾಯ್ಕ್ ಕಾರ್ಯಕ್ರಮ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಗೋವಿಂದ ನಾಯ್ಕ್ ಅವರು, ಸಮಾಜದಲ್ಲಿ ಉತ್ತಮ ಸ್ಥಾನ ಹೊಂದಲು ವಿದ್ಯಾವಂತರಾಗಬೇಕು. ನಮ್ಮ ನಿರ್ದಿಷ್ಟ ಗುರಿ ತಲುಪಲು ಶಿಕ್ಷಣವೇ ಪ್ರೇರಣೆ ಆಗುತ್ತದೆ. ಸಾಧನೆಗೆ ಹಲವಾರು ಕ್ಷೇತ್ರಗಳಿದ್ದರೂ ಅದೆಲ್ಲದಕ್ಕೂ ಮೂಲ ಶಿಕ್ಷಣ ಆಗಿರುತ್ತದೆ ಎನ್ನುವುದನ್ನು ತಿಳಿದುಕೊಂಡಾಗ ಮಾತ್ರ ಸಾಧನೆ ಮಾಡಲು ಸಾಧ್ಯ ಆಗುತ್ತದೆ ಎಂದು ಕಾರ್ಯಕ್ರಮ ಆಯೋಜನೆ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಮಾಜದಲ್ಲಿ ನಾವೇನಾದರೂ ಗುರುತಿಸಿಕೊಳ್ಳಬೇಕು, ಒಂದು ಸ್ಥಾನಮಾನವನ್ನು ಗಿಟ್ಟಿಸಿಕೊಳ್ಬೇಕು ಅಂತಂದರೆ ನಾವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು. ನಾವು ಸಮಾಜದಲ್ಲಿ ಯಾವುದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರೂ ಕೂಡ ಅದಕ್ಕೆ ನಿರ್ದಿಷ್ಟವಾದ ಆ ಕ್ಷೇತ್ರದಲ್ಲಿ ದಡವನ್ನು, ನಿರ್ದಿಷ್ಟವಾದ ಗುರಿಯನ್ನು ಮುಟ್ಟಬೇಕು ಅಂತಂದರೆ ಅದಕ್ಕೆ ಪ್ರೇರಣೆ ಶಿಕ್ಷಣವೇ ಆಗಿರ್ತದೆ ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ನಾವು ಯಾವ ಕ್ಷೇತ್ರದಲ್ಲಿ ಸಾಧಕನಿಗೆ ಹಲವಾರು ಕ್ಷೇತ್ರಗಳಿವೆ ಸಾಧನೆ ಮಾಡಲಿಕ್ಕೆ, ಆದರೆ ಅದಕ್ಕೆ ಮೂಲ ಶಿಕ್ಷಣ ಅನ್ನೋದನ್ನು ನಾವು ತಿಳ್ಕೊಂಡಾಗ ಮಾತ್ರ ನಾವು ಆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಆಗ್ತದೆ. ಯಾಕೆಂತಂದರೆ ನಾವು ಅಂದರೆ ಕ್ರೀಡಾ ಕ್ಷೇತ್ರ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ಯಾವ ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡಬೇಕಿದ್ರೂ ಕೂಡ ಮೂಲ ಅದಕ್ಕೆ ಶಿಕ್ಷಣ ಇರ್ತದೆ. ನಾವು ಹೇಳ್ತೇವೆ, ಹುಟ್ಟುವಾಗ ಉಸಿರು, ಸತ್ತಾಗ ಹೆಸರು ಅಂತ. ಅಂದರೆ ಆ ಒಂದು ಸಮಯದಲ್ಲಿ ನಾವು ಹುಟ್ಟುತ್ತೇವೆ, ಹಾಗೆ ಒಂದಿಷ್ಟು ದಿನ ಈ ಸಮಾಜದಲ್ಲಿ ಬದುಕ್ತೇವೆ, ಹಾಗೆ ಒಂದು ದಿನ ಸಾಯ್ತೇವೆ. ಆ ಒಂದು ಮಧ್ಯದಲ್ಲಿ ನಮ್ಮ ಜೀವನ ಅನೇಕ ಸಾಧನೆಗಳಿಗೆ ಅವಕಾಶಗಳು ಇರ್ತವೆ. ಆದರೆ ಆ ಸಾಧನೆಗೆ ಪೂರಕ ಶಿಕ್ಷಣ ಅನ್ನೋದನ್ನು ನಾವು ತಿಳ್ಕೊಂಡಾಗ ನಾವು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಶಾಲಾ ಮಕ್ಕಳಿಂದ ರಚಿಸಲ್ಪಟ್ಟ ಕನಸು ಹಸ್ತಪತ್ರಿಕೆ ಬಿಡುಗಡೆಗೊಳಿಸಿದ ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಮಾತನಾಡಿ, ನಾನು ವಕಾಲತ್ತು ಆರಂಭಿಸಿದ ಪ್ರಥಮ ಪ್ರಕರಣ ಈ ಊರಿನದಾಗಿದೆ ಎನ್ನುವ ಹೆಮ್ಮೆ ಇದೆ. ಅದಕ್ಕಾಗಿ ನಾನು ಚಿರಋಣಿಯಾಗಿದ್ದೇನೆ. ಗುರು ಹಿರಿಯರನ್ನು ಗೌರವಿಸುವುದನ್ನು ಕಲಿಯಬೇಕು. ಸಾಧಕರ ಸಾಧನೆಯಿಂದ ಪ್ರೇರಣೆ ಪಡೆದು ನೀವು ಸಾಧನೆಯ ಛಲವನ್ನು ಅಳವಡಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ತಂದೆ ತಾಯಿಯನ್ನ ಗೌರವಿಸಿ ಕಲಿಬೇಕು ಮೊದಲನೇದಾಗಿ. ನಂತರ ತಾವು ಕಲಿಯುವ ಶಿಕ್ಷಕ ವರ್ಗದವರನ್ನ ಅವರನ್ನ ಗೌರವ ಕೊಡಲಿಕ್ಕೆ ಕಲಿತ್ರೆ ನೀವು ಜೀವನದಲ್ಲಿ ಯಾವ ಮಟ್ಟಕ್ಕೆ ಬೇಕಾದ್ರೆ ಇರ್ಬೋದು. ನೀವು ಎಷ್ಟೇ ಕಲೀರಿ, ಎಷ್ಟೇ ವಿದ್ಯಾವಂತರಾಗಲಿ, ಯಾವುದೇ ದೊಡ್ಡ ಹುದ್ದೆಗೆ ಹೋಗಲಿ, ನೀವು ಹಿರಿಯರನ್ನ ಮತ್ತು ಗುರುಗಳನ್ನ ನೆನೆಸಿಕೊಳ್ಳದೆ ಇದ್ರೆ ನೀವು ಯಾವತ್ತೂ ಜೀವನದಲ್ಲಿ ಯಶಸ್ಸು ಪಡುವುದಿಲ್ಲ. ಇನ್ನೂ ಹೆಚ್ಚಾಗಿ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಶಾರದಾ ನಾಯ್ಕರು ಮತ್ತು ರಾಜೇಶ್ವರಿ ಮೇಡಮು ಇವರನ್ನು ಸನ್ಮಾನ ಮಾಡಿದ್ದಾರೆ. ಅವರು ಕೇವಲ ಸನ್ಮಾನಿತರಲ್ಲ, ನೀವು ಮಕ್ಕಳೇ ನೀವು ಇದನ್ನು ನೋಡಿ ಕಲಿಬೇಕು, ಅಂದರೆ ಮುಂದೆ ಅಳವಡಿಸ್ಕೊಳ್ಬೇಕು. ಮತ್ತು ಅದೇ ರೀತಿ ಒಂದು ಹುಡುಗ ಯೋಗಾಸನ ಮಾಡಿದ ಹುಡುಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ನಾತಿಗೇರಿಯನ್ನು ಶ್ರೀಲಂಕಾಕ್ಕೆ ಹೋಗಿ ಇಡೀ ದೇಶವನ್ನು ಪ್ರತಿಷ್ಠಿಸಿದ್ದಾನೆ. ನಿಜವಾಗ್ಲೂ ಅದನ್ನು ಹೆಮ್ಮೆ. ನೀವು ಸಹ ಮಕ್ಕಳೇ, ನೀವು ಸಹ ಬರೀ ವಿದ್ಯೆ ಅಲ್ಲ, ದೈಹಿಕ ಶಿಕ್ಷಣ ಆಗಲಿ ಅಥವಾ ಯೋಗಾಸನ ಆಗಲಿ, ಯಾವುದೇ ಇದರಲ್ಲಿ ಚಟುವಟಿಕೆ ಆಗಲಿ, ಈ ಊರಿನ ಈ ಶಾಲೆಯ ಇದನ್ನ ಎಲ್ಲ ಕಡೆ ದೇಶದಲ್ಲಿ ಪಸರಿಸಬೇಕು. ಅದನ್ನು ಎಸ್ಡಿಎಂಸಿ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಶತಮಾನೋತ್ಸವಕ್ಕೆ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಸಹಕರಿಸಿದವರನ್ನು ಸ್ಮರಿಸಿ ಕೃತಜ್ಞತೆ ಸಲ್ಲಿಸಿದರು. ನಿಮ್ಮೆಲ್ಲರಿಗೂ ಪಾದಕಮಲಗಳಿಗೆ ವಂದಿಸುತ್ತಾ ಮತ್ತು ಈ ವರ್ಷದ ಕಾರ್ಯಕ್ರಮಕ್ಕೆ ತಾವು ಹಿಂದಿನ ವರ್ಷಕ್ಕೂ ಅನ್ನದಾನಕ್ಕೆ ಸೇವೆ ದುಡ್ಡು ಕೊಟ್ಟಂಥ ಖಲೀಲ್ ಶೇಖ್ ಸಾಹೇಬರು ಮತ್ತು ಈ ವರ್ಷವೂ ಸಹ ನಮ್ಮ ಅನ್ನದಾನಕ್ಕೆ ಕೊಟ್ಟಂಥ ನೀವು ಖಲೀಲ್ ಶೇಖ್ ಸಾಹೇಬ್ರೆ, ನಿಮ್ಮ ಹೃದಯ ಬಹುದೊಡ್ಡದು. ಈ ಹೃದಯ ನಿಮ್ಮ ಸೇವೆ ನಮ್ಮ ಶಾಲೆಯಲ್ಲಿ ನಾವು ಯಾವಾಗಲೂ ಚಿರಋಣಿಯಾಗಿರುತ್ತೇವೆ. ಮತ್ತು ಈ ವೇದಿಕೆಗೆ ನನಗೊಂದೆರಡು ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ವಿರಮಿಸ್ತೇನೆ. ಈ ವೇಳೆ ಅಂತಾರಾಷ್ಟ್ರೀಯ ಯೋಗ ಪ್ರಶಸ್ತಿ ವಿಜೇತ ಮಹೇಂದ್ರ ಗೌಡ, ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತ ಶಿಕ್ಷಕಿಯರಾದ ಶಾರದಾ ನಾಯ್ಕ್,
ಸುಧಾ ಭಂಡಾರಿ ಅವರನ್ನು ಸನ್ಮಾನಿಸಲಾಯಿತು. ಶಾಲಾ ಶತಮಾನೋತ್ಸವ ಸಂದರ್ಭದಲ್ಲಿ ಶ್ರಮಿಸಿದವರಿಗೆ ಅಭಿನಂದನೆ ನಡೆಯಿತು. ವಾರ್ಷಿಕ ಸ್ನೇಹ ಸಮ್ಮೇಳನ ನಿಮಿತ್ತ ನಡೆದ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ವ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ನಾಯ್ಕ್ ಮಾತನಾಡಿ, ಇದು ನಾವು ಕಲಿತ ಶಾಲೆ, ನಮಗೆ ಹೆಮ್ಮೆ ಇದೆ. ಇಲ್ಲಿ ಕಲಿತವರು ಇಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಶಿಕ್ಷಕರು ಪಾಲಕರಲ್ಲಿ ಒಡನಾಟ ಇದ್ದಾಗ ಮಾತ್ರ ಮಕ್ಕಳ ಭವಿಷ್ಯ ಉಜ್ವಲಗೊಳಿಸಬಹುದು. ಎಲ್ಲರೂ ಶಾಲೆಯ ಬಗ್ಗೆ ಅಭಿಮಾನ ಹೊಂದಿ ಎಂದು ಕರೆ ಕೊಟ್ಟರು. ಸೇರಿದ್ದೀರಿ. ಇದು ನಮ್ಮ ಶಾಲೆ ಮತ್ತು ನಾವು ಕಲಿತ ಶಾಲೆ. ಈ ಶಾಲೆಯಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಇಂದು ದೇಶ ವಿದೇಶಗಳಲ್ಲಿ ಒಳ್ಳೆಯ ಪದವಿಯನ್ನು ಹೊಂದಿದ್ದಾರೆ. ಅದೇ ರೀತಿ ಶಿಕ್ಷಕರು ಮತ್ತು ಪಾಲಕರಲ್ಲಿ ಒಡನಾಟ ಇದ್ದಾಗ ತಮ್ಮ ಮಕ್ಕಳ ಭವಿಷ್ಯ ಹೆಚ್ಚಿಸಲು ಸಾಧ್ಯ. ಹಾಗೆಯೇ ಪ್ರತಿಯೊಬ್ಬರಲ್ಲೂ ಇದು ನಮ್ಮ ಶಾಲೆ, ನಾವು ಕಲಿತ ಶಾಲೆ ಅಂತ ತಿಳಿದಾಗ ಶಾಲೆಯನ್ನು ಅಭಿವೃದ್ಧಿಗೊಳಿಸಲು ಮಾಡಬಹುದು. ಹಾಗೆಯೇ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ನಮ್ಮ ಈ ಶಾಲೆಗೆ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಕರೆತರುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಮುಂದಿನ ದಿನಗಳಲ್ಲಿ ನಾವು ನಿಮ್ಮೊಟ್ಟಿಗೆ ಇರ್ತೇವೆ. ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಹೇಳುತ್ತಾ ಅವಕಾಶ ಕೊಟ್ಟ ತಮ್ಮೆಲ್ಲರೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಪವಿತ್ರಾ ಹಳ್ಳೇರ್, ಶಿಕ್ಷಣ ಸಂಯೋಜಕ ಪ್ರಮೋದ್ ನಾಯ್ಕ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್, ಎಸ್ಡಿಎಂಸಿ ಉಪಾಧ್ಯಕ್ಷೆ ಚೇತನಾ ನಾಯ್ಕ್, ಉದ್ಯಮಿ ಖಲೀಲ್ ಶೇಖ್ ಉಪಸ್ಥಿತರಿದ್ದರು. ಮುಖ್ಯ ಶಿಕ್ಷಕಿ ಸುಧಾ ಭಂಡಾರಿ ಸ್ವಾಗತಿಸಿದರು. ಸುನೀತಾ ಪಟ್ಗಾರ್ ವರದಿ ವಾಚಿಸಿದರು. ಜ್ಯೋತಿಗೌಡ ವಂದಿಸಿದರು. ಶಾಲಾ ವಿದ್ಯಾರ್ಥಿಗಳಿಂದ ಧ್ರುವ ಚರಿತ್ರೆ ಯಕ್ಷಗಾನ ತಾಳಮದ್ದಲೆ ನಡೆಯಿತು. ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಅಂತಾರಾಷ್ಟ್ರೀಯ ಯೋಗಪಟು ಮಹೇಂದ್ರ ಗೌಡರಿಂದ ಯೋಗ ಪ್ರದರ್ಶನ ನಡೆಯಿತು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.